ತಗೊಳ್ಳಿ ಈ ವಾಚ್ ಕಟ್ಕೊಳ್ಳಿ. ನಿಮ್ಮದು ಪ್ರತಿದಿನ ಶೆಡ್ಯೂಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಶೆಡ್ಯೂಲು ಹೇಳಮ್ಮ. ಏನು ಅಂದರೆ ಬೆಳಗ್ಗೆ ಹೇಳ್ಬೇಕು, ಎದ್ದು ಈ ವಾಚ್ ಕಟ್ಕೊಂಡು 10,000 ಸ್ಟೆಪ್ ನಡಿಬೇಕು ನೀವು. ವಾಚ್ 10,000 ಮಾಡ್ಬೇಕಾ ನಾನು ಮಾಡ್ಬೇಕಾ? ಅವಿವೇಕದ ಮಾತು ಬೇಡ, ಕೋಪ ಬರ್ಸ್ಬೇಡಿ. 10,000 ಸ್ಟೆಪ್ ಮಾಡಿ. ಅದಾದ್ಮೇಲಿಂದ ಯೋಗ ಕ್ಲಾಸಿಗೆ ನಿಮ್ಮ ಹೆಸರು ಬರ್ಸಿ ಬಂದಿದ್ದೀನಿ, ಹೋಗಿ ಯೋಗ ಮಾಡಿ. ಅರ್ಥ ಆಯ್ತಾ? ಅದಾದ್ಮೇಲಿಂದ ಅರ್ಧ ಗಂಟೆ ಬಿಸಿಲಲ್ಲಿ ಕೂತ್ಕೊಂಡು ಆಮೇಲೆ ಮನೆಗೆ ಬನ್ನಿ. ಅರ್ಥ ಆಯ್ತಾ? ಮನೆಗೆ ಬರೋಷ್ಟೊತ್ತಿಗೆ ನಾನು ಗಂಜಿ ಮಾಡಿಟ್ಟಿರ್ತೀನಿ ಕುಡಿಯೋದಕ್ಕೆ. ಗಂಜಿ ಅಂದ್ರೆ ಆ ಥರ ಈ ಥರ ಗಂಜಿ ಅಲ್ಲ, ಅದರಲ್ಲಿ ಎಲ್ಲ ಥರದ ಕಾಳು, ಬೇಳೆ, ಡ್ರೈ ಫ್ರೂಟ್ಸು, ಕೊಬ್ಬರಿ ಎಲ್ಲ ಹಾಕಿರ್ತೀನಿ. ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ, ಯಾರಾದರೂ ಏನು ತಿಂಡಿ ತಿಂತೀರಾ ಸರ್ ಅಂದರೆ ಗಂಜಿ ಅಂದ್ಬಿಡ್ತೀರಾ. ಇಷ್ಟೆಲ್ಲ ಇರೋ ಗಂಜಿ ಇದು, ಬರೀ ಗಂಜಿ ಅಲ್ಲ, ಅದು ಡ್ರೈ ಫ್ರೂಟ್ ಗಂಜಿ ಅಂತ. ಅರ್ಥ ಆಯ್ತಾ? ಗಂಜಿ ಕುಡೀರಿ. ಅದಾದ್ಮೇಲಿಂದ ಸ್ನಾನ ಗಿನ ಮಾಡಿ ದೇವ್ರದ್ದೆಲ್ಲ ದೀಪ ಗೀಪ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿ ಸ್ವಲ್ಪ ಧ್ಯಾನ ಕೂತ್ಕೊಳ್ಳಿ, ಬಿ ಪಿ ಕಮ್ಮಿ ಆಗುತ್ತೆ ಧ್ಯಾನಕ್ಕೆ. ಆಯಿತಾ? ಅದಾದ್ಮೇಲಿಂದ ಊಟ ಟೈಮ್ ಆಗಿರುತ್ತೆ. ಮೆಂತ್ಯ ಮುದ್ದೆ, ಒಂದು ಸ್ವಲ್ಪ ಹುಳಿ, ಒಂದು ಬಟ್ಲಲ್ಲಿ ಹಸಿ ತರಕಾರಿ, ಇನ್ನೊಂದು ಬಟ್ಲಲ್ಲಿ ಸೊಪ್ಪು, ಒಂದು ಲೊಡ್ಡದಲ್ಲಿ ಮಜ್ಜಿಗೆ. ಮೆಂತ್ಯ ಮುದ್ದೆ. ಇನ್ನೊಂದು ದಿನ ರಾಗಿ ಮುದ್ದೆ ಕೊಡ್ತೀನಿ, ಪರವಾಗಿಲ್ಲ. ಆಯಿತಾ? ಅದಾದ್ಮೇಲಿಂದ ಸ್ವಲ್ಪ ಹೊತ್ತು ಏನೋ ಮಾಡ್ಕೊಳ್ಳಿ, ಅದು ಇದು ಮಾಡ್ಕೊತೀರಲ್ಲ. ಆಮೇಲೆ ಇದು ಏನಪ್ಪ, ಸಾಯಂಕಾಲ ಭಜನೆ ಕ್ಲಾಸಿಗೆ ಬರ್ಸಿದ್ದೀನಿ ನಿಮ್ಮ ಹೆಸ್ರನ್ನ, ಹೋಗಿ ಅಲ್ಲಿಗೆ. ಭಜನೆ ಕ್ಲಾಸಾ? ದೇಹಕ್ಕೆ, ಮನಸ್ಸಿಗೆ, ಆರೋಗ್ಯಕ್ಕೆ ಒಳ್ಳೆಯದು. ಸೇರ್ಕೊಳ್ಳಿ, ಕಲೀರಿ ಭಜನೆಗಳನ್ನ. ಅದಾದ್ಮೇಲಿಂದ ಹಂಗೇನೆ ಅದು ಮುಗಿಸ್ಕೊಂಡು ಮನೆಗೆ ಬನ್ನಿ. ಚಪಾತಿ, ಪಲ್ಯ, ಹಸಿ ತರಕಾರಿ ಎಲ್ಲ ಇಟ್ಟಿರ್ತೀನಿ, ತಿನ್ಕೊಳ್ಳಿ. ಅದಾದಮೇಲೆ ಒಂದು ಊಟ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ಕೆಳಗಡೆ ಒಂದು ಸ್ವಲ್ಪ ವಾಕಿಂಗ್ ಮಾಡ್ಬೇಕು, ಅರ್ಧ ಗಂಟೆ ನೀವು ರಾತ್ರಿ. ಆಮೇಲೆ ಬಂದು ಮಲ್ಕೊಳ್ಳಿ. ಕರೆಕ್ಟ್. ಅಷ್ಟೇ ವಾಕಿಂಗ್ ಹೋದ್ಮೇಲೆ ತಿರ್ಗಾ 10,000 ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ ಅಷ್ಟೇ, ಮುಗಿದೋಯ್ತು. 24 ಗಂಟೆಲಿ ಅಷ್ಟೇ ನೀರೋದು. ಹಂಗೆ 10,000ಕ್ಕೆ ಹೋಗ್ಬಿಡ್ತೀನಿ, ತಿರ್ಗಾ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮಲಗೋದೇ ಬೇಕಾಗಿಲ್ಲ. ಆಯ್ತಾ ನಿಮ್ಮದು? ಆಯ್ತಾ? ಧ್ಯಾನ ಮಾಡ್ಬೇಕಂತೆ, ಭಜನೆಗೆ ಹೋಗ್ಬೇಕಂತೆ.